Welcome to Manepata. If you like our videos, please subscribe our channel. ಇವತ್ತಿನ ಈ ವಿಡಿಯೋದಲ್ಲಿ 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಠ 8 ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳು. ಇಲ್ಲಿರುವಂತಹ ಎಲ್ಲ ರಾಜಮನೆತನಗಳ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ. ಮೊದಲಿಗೆ ಮೌರ್ಯ ವಂಶದ ಅಭ್ಯಾಸಗಳನ್ನು ತಿಳಿದುಕೊಳ್ಳುವ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೇದು, ಸೆಲ್ಯೂಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟ ರಾಯಭಾರಿ ಮೆಗಾಸ್ಥೆನಿಸ್. 2, ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ಸಾಮ್ರಾಟ ಅಶೋಕ. 3, ಅಶೋಕನ ಶಾಸನಗಳು ಪ್ರಧಾನವಾಗಿ ಬ್ರಾಹ್ಮಿ ಲಿಪಿಯಲ್ಲಿ ಕಂಡುಬಂದಿದೆ. ಇಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿತ್ತು, ಹಾಗೆ ಪ್ರಾಕೃತ ಭಾಷೆಯಲ್ಲಿತ್ತು. ಇಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿ ಕಂಡುಬಂದಿದೆ. 4ನೇದು, ಅಶೋಕನು ಅಧಿಕಾರಕ್ಕೆ ಬಂದ 8 ವರ್ಷದಂದು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದ. 5ನೇದು, ನಮ್ಮ ರಾಷ್ಟ್ರ ಲಾಂಛನ ಸಿಂಹಬೋಧಿಗೆ. 6ನೇದು, ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಾಲಿವಾಹನ ಶಕ ವರ್ಷವನ್ನು ಪ್ರಾರಂಭಿಸಿದ. ಸೆಕೆಂಡ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇದು, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನು ಯಾರು? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. 2ನೇದು, ಮೌರ್ಯರ ರಾಜಧಾನಿಯನ್ನು ಹೆಸರಿಸಿ. ಮೌರ್ಯರ ರಾಜಧಾನಿ ಪಾಟಲಿಪುತ್ರ. 3ನೇದು, ಕೌಟಿಲ್ಯ ಬರೆದ ಗ್ರಂಥ ಯಾವುದು? ಕೌಟಿಲ್ಯ ಬರೆದ ಗ್ರಂಥ ಅರ್ಥಶಾಸ್ತ್ರ. 4ನೇದು, ಮೆಗಾಸ್ಥೆನಿಸ್ ಬರೆದ ಗ್ರಂಥದ ಹೆಸರೇನು? ಮೆಗಾಸ್ಥೆನಿಸ್ ಬರೆದ ಗ್ರಂಥದ ಹೆಸರು ಇಂಡಿಕಾ. 5ನೇದು, ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಹೀಗೆಂದು ನುಡಿದ ಸಾಮ್ರಾಟನು ಯಾರು? ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಹೀಗೆಂದು ನುಡಿದ ಸಾಮ್ರಾಟ ಅಶೋಕ. 6ನೇದು, ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಯಾವುವು? ಧರ್ಮ ಮಹಾಮಾತ್ರರೆಂಬ ವಿಶೇಷ ಅಧಿಕಾರಿಗಳು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುತ್ತಿದ್ದರು. ಅನಾಥರು, ವಿಧವೆಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊತ್ತಿದ್ದರು. 7ನೇದು, ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನು? ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಕಾಶ್ಮೀರದಲ್ಲಿ ನಡೆಸಿದನು. 8ನೇದು, ಅಶ್ವಘೋಷನ ಕೃತಿ ಯಾವುದು? ಅಶ್ವಘೋಷನ ಕೃತಿ ಬುದ್ಧ ಚರಿತ. ಕಳಿಂಗ ಯುದ್ಧದ ಮಹತ್ವ ಕುರಿತು ಬರೆಯಿರಿ. ಅಶೋಕನು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದನು. ಕಳಿಂಗವು ಒಡಿಶಾ ರಾಜ್ಯದ ಭಾಗವಾಗಿದ್ದು ಆದ್ದರಿಂದ ಈ ಯುದ್ಧಕ್ಕೆ ಕಳಿಂಗ ಯುದ್ಧವೆಂದು ಹೆಸರು ಬಂತು. ಈ ಯುದ್ಧದಲ್ಲಿ 1,00,000 ಜನರು ಪ್ರಾಣ ಕಳೆದುಕೊಂಡರು, 1,00,000 ಜನರು ಗಾಯಗೊಂಡರು, 1,50,000 ಲಕ್ಷ ಸೈನಿಕರು ಶತ್ರುಗಳ ಬಂಧಿಯಾದರು. ರಣರಂಗದಲ್ಲಿನ ಸಾವು ನೋವು ಅಶೋಕನ ಮನ ಕಲಕಿದವು. ಮುಂದೆ ಈತ ಯುದ್ಧ ಮಾರ್ಗದ ಬದಲಿಗೆ ಧರ್ಮ ಮಾರ್ಗವನ್ನು ಅನುಸರಿಸಿದನು. 4th ಮೇನಲ್ಲಿ ಹೊಂದಿಸಿ ಬರೆಯಿರಿ. ಎ ಮತ್ತು ಬಿ ಪಟ್ಟಿಯನ್ನು ಹೊಂದಿಸಬೇಕು. ಮೊದಲನೇದು, ಅಶೋಕ, ದೇವನಾಂಪ್ರಿಯ, ಕನಿಷ್ಕ, ಕನಿಷ್ಕಪುರ, ಅಶ್ವಘೋಷ, ಬುಧಚರಿತ, ಗಾಂಧಾರ, ಕಲಾಕೇಂದ್ರ. ಗುಪ್ತರ ಕಾಲದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡುವ. ಮೊದಲನೇದು, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಗುಪ್ತರ ರಾಜಧಾನಿ ಪಾಟಲಿಪುತ್ರ. 2ನೇದು, ಅಲಹಾಬಾದಿನ ಸ್ತಂಭಶಾಸ್ತ್ರವನ್ನು ರಚಿಸಿದವರು ಹರಿಸೇನ. 3ನೇದು, ಕವಿರಾಜ ಬಿರುದು ಹೊಂದಿದ್ದ ಗುಪ್ತರ ರಾಜ ಸಮುದ್ರಗುಪ್ತ. ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವರು ವಿಶಾಖದತ್ತ. 5ನೇದು, ಕವಿಕುಲಗುರು ಎಂಬ ಬಿರುದನ್ನು ಹೊಂದಿದ್ದ ಮಹಾಕವಿ ಕಾಳಿದಾಸ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇದು, ಅಲಹಾಬಾದ್ನ ಸ್ತಂಭಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ? ಅಲಹಾಬಾದ್ನ ಸ್ತಂಭಶಾಸನದಲ್ಲಿ ಸಮುದ್ರಗುಪ್ತ ಚಕ್ರವರ್ತಿಯ ವಿವರಗಳಿವೆ. 2ನೇದು, ವಿಕ್ರಮಾದಿತ್ಯ ಎಂಬುದು ಯಾವ ಗುಪ್ತ ಸಾಮ್ರಾಟನ ಬಿರುದಾಗಿತ್ತು? ವಿಕ್ರಮಾದಿತ್ಯ ಎಂಬುದು 2ನೇ ಚಂದ್ರಗುಪ್ತ ಸಾಮ್ರಾಟನ ಬಿರುದಾಗಿತ್ತು. 3ನೇದು, ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಯಾರು? ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಪಾಹಿಯಾನ. 4ನೇದು, ಕಾಳಿದಾಸನು ರಚಿಸಿದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ. ಕಾಳಿದಾಸನು ರಚಿಸಿದ ನಾಟಕವೆಂದರೆ ಅಭಿಜ್ಞಾನ ಶಾಕುಂತಲಂ. 5ನೇದು, ಮೃಚ್ಛಕಟಿಕ ಯಾರು ರಚಿಸಿದ ಕೃತಿಯಾಗಿದೆ? ಮೃಚ್ಛಕಟಿಕ ಶೂದ್ರಕ ರಚಿಸಿದ ಕೃತಿಯಾಗಿದೆ. 6ನೇದು, ಅಮರಸಿಂಹನು ರಚಿಸಿದ ಶಬ್ದಕೋಶ ಯಾವುದು? ಅಮರಸಿಂಹನು ರಚಿಸಿದ ಶಬ್ದಕೋಶ ಅಮರಕೋಶ. ಧಮೇಕ್ ಸ್ತೂಪ ಎಲ್ಲಿದೆ? ಧಮೇಕ್ ಸ್ತೂಪ ಸಾರನಾಥದಲ್ಲಿದೆ. 8ನೇದು, ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞನ ಹೆಸರೇನು? ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞನ ಹೆಸರು ಆರ್ಯಭಟ. 9, ಅಷ್ಟಾಂಗ ಹೃದಯವನ್ನು ಸಿದ್ಧಪಡಿಸಿದವರು ಯಾರು? ಅಷ್ಟಾಂಗ ಹೃದಯವನ್ನು ಸಿದ್ಧಪಡಿಸಿದವರು ವಾಗ್ಭಟ. 3rd ಮೇನಲ್ಲಿ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿದೆ. ಸಮುದ್ರಗುಪ್ತನು ಉತ್ತರ ಭಾರತದ 9 ರಾಜರನ್ನು ಸೋಲಿಸಿದನು. ಕೆಲವು ಅರಸರು ಅವನ ಪ್ರಚಂಡ ಶಕ್ತಿಯನ್ನು ಅರಿತು ತಾವಾಗಿಯೇ ಶರಣಾದರು. ದೂರದ ಅಫ್ಘಾನಿಸ್ತಾನದ ಕುಶಾನ ದೊರೆಗಳು, ಗುಜರಾತಿನ ಸತ್ರಪರು ಸಮುದ್ರಗುಪ್ತನ ಪರಮಾಧಿಕಾರವನ್ನು ಒಪ್ಪಿದರು. ದಕ್ಷಿಣ ಭಾರತ ದಂಡಯಾತ್ರೆ ಕೈಗೊಂಡ ಸಮುದ್ರಗುಪ್ತನು ದಕ್ಷಿಣದ 12 ಮಂದಿ ರಾಜರನ್ನು ಸೋಲಿಸಿದನು. ಕಂಚಿಯ ರಾಜನು ಸಮುದ್ರಗುಪ್ತನಿಗೆ ತಲೆಮಾಗಿದನು. ಇದು ಸಮುದ್ರಗುಪ್ತನ ಸಾಧನೆಯಾಗಿದೆ. 2ನೇದು, ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಯನ್ನು ವಿವರಿಸಿ. ಗುಪ್ತರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರಕಿತು. ಕಾಳಿದಾಸನು ಗುಪ್ತರ ಕಾಲದ ಮಹಾಕವಿ. 2ನೇ ಚಂದ್ರಗುಪ್ತನ ಆಸ್ಥಾನವನ್ನು ತಾಲಂಕರಿಸಿದ್ದ. 9 ಮಂದಿ ನವರತ್ನರಲ್ಲಿ ಈತನು ಒಬ್ಬನಾಗಿದ್ದನು. ಕಾಳಿದಾಸನು 4 ಕಾವ್ಯಗಳು ಮತ್ತು 3 ನಾಟಕಗಳನ್ನು ರಚಿಸಿದನು.
ಈತನು ಅಭಿಜ್ಞಾನ ಶಾಕುಂತಲ ಎಂಬ ಶ್ರೇನಾಟಕವನ್ನು ರಚಿಸಿದನು. ಅವನನ್ನು ಕವಿಕುಲಗುರು ಎಂಬ ಪ್ರಶಂಸೆಗೆ ಪಾತ್ರನಾದನು. ಶೂದ್ರಗನು ಮೃಚ್ಛಕಟಿಕ, ವಿಶಾಖದತ್ತನು ಮುದ್ರಾರಾಕ್ಷಸ, ವಿಷ್ಣು ಶರ್ಮನು ಪಂಚತಂತ್ರವನ್ನು, ಅಮರಸಿಂಹನು ಅಮರಕೋಶವನ್ನು ರಚಿಸಿದನು. ಈ ರೀತಿಯಾಗಿ ಸಂಸ್ಕೃತ ಸಾಹಿತ್ಯಕ್ಕೆ ಅಮೋಘ ಕೊಡುಗೆಗಳನ್ನು ಗುಪ್ತರು ನೀಡಿದ್ದಾರೆ. ಹೊಂದಿಸಿ ಬರೆ ನೋಡುವ. ಕವಿರಾಜ, ಸಮುದ್ರಗುಪ್ತ, ವಿಕ್ರಮಾದಿತ್ಯ, ಎರಡನೇ ಚಂದ್ರಗುಪ್ತ, ಫಾಹಿಯಾನ, ಘೋಕೋಕಿ, ಮೆಹರೌಲಿ, ಕಬ್ಬಿಣದ ಕಂಬ, ವರಹಮಿಹಿರ, ಖಗೋಳಶಾಸ್ತ್ರಜ್ಞ. ಇಲ್ಲಿ ಕವಿರಾಜ ಎನ್ನುವಂತಹ ಬಿರುದು ಸಮುದ್ರಗುಪ್ತನಿಗಿದ್ದು, ವಿಕ್ರಮಾದಿತ್ಯೆಯನ್ನು ಎರಡನೇ ಚಂದ್ರಗುಪ್ತನನ್ನ ಕರಿತಾ ಇದ್ರು. ಫಾಹಿಯಾನ ರಚಿಸಿದ ಗ್ರಂಥ ಗೋಕೋಕಿ, ಮೆಹರೌಲಿಯಲ್ಲಿ ಕಬ್ಬಿಣದ ಕಂಬವಿದೆ. ಇನ್ನು ವರಹಮಿಹಿರ ಗುಪ್ತರ ಕಾಲದ ಪ್ರಸಿದ್ಧ ಖಗೋಳಶಾಸ್ತ್ರಜ್ಞ. ವರ್ಧನ ವಂಶದ ಅಭ್ಯಾಸಗಳನ್ನು ನೋಡುವ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೇದು, ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾದ ಪ್ರವಾಸಿ ಹುಯನ್ಸಾಂಗ್. ಹುಯನ್ಸಾಂಗ್ನ ಪ್ರವಾಸ ಕಥನದ ಹೆಸರು ಸಿಯುಖಿ. ನಲಂದ ವಿಶ್ವವಿದ್ಯಾಲಯವು ಇಂದಿನ ಬಿಹಾರ ರಾಜ್ಯದಲ್ಲಿದೆ. ಹರ್ಷವರ್ಧನನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ ಕನ್ನಡದ ದೊರೆ ಇಮ್ಮಡಿ ಪುಲಕೇಶಿ. ಸೆಕೆಂಡ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇದು, ಹರ್ಷವರ್ಧನನ ಅಣ್ಣ ಮತ್ತು ತಂಗಿಯನ್ನು ಹೆಸರಿಸಿ. ಹರ್ಷವರ್ಧನನ ಅಣ್ಣನ ಹೆಸರು ರಾಜ್ಯವರ್ಧನ, ತಂಗಿ ರಾಜ್ಯಶ್ರೀ. ಎರಡನೇದು, ಹರ್ಷವರ್ಧನನ ರಾಜಧಾನಿ ಯಾವುದು? ಹರ್ಷವರ್ಧನನ ರಾಜಧಾನಿ ಕನೌಜ್. ಮೂರನೇದು, ಹರ್ಷಚರಿತೆ ಎಂಬ ಗ್ರಂಥವನ್ನು ಯಾರು ರಚಿಸಿದರು? ಹರ್ಷಚರಿತೆ ಎಂಬ ಗ್ರಂಥವನ್ನು ಬಾಣಭಟ್ಟ ರಚಿಸಿದನು. ನಾಲ್ಕನೇದು, ಹರ್ಷವರ್ಧನನು ರಚಿಸಿದ ನಾಟಕಗಳನ್ನು ಹೆಸರಿಸಿ. ಹರ್ಷವರ್ಧನನು ರಚಿಸಿದ ನಾಟಕಗಳೆಂದರೆ ಪ್ರಿಯದರ್ಶಿಕ, ರತ್ನಾವಳಿ, ನಾಗಾನಂದ. ಐದನೇದು, ಹರ್ಷವರ್ಧನನ ಆಸ್ಥಾನಕ್ಕೆ ಬಂದಿದ್ದ ಚೀನಾ ದೇಶದ ಪ್ರವಾಸಿ ಯಾರು? ಹರ್ಷವರ್ಧನನ ಆಸ್ಥಾನಕ್ಕೆ ಬಂದಿದ್ದ ಚೀನಾ ದೇಶದ ಪ್ರವಾಸಿ ಹುಯನ್ಸಾಂಗ್. ಆರನೇದು, ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ಯಾವುದು ಮತ್ತು ಎಲ್ಲಿದೆ? ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ನಲಂದ, ಅದು ಬಿಹಾರದಲ್ಲಿದೆ.